ಗೈಸ್ ಇವತ್ತು 10:30ಗೆ ಎದ್ದು ಮತ್ತೆ ಮನೇಲಿ ಸ್ವಲ್ಪ ಏನೋ ಥರ ಕೇಳ್ತಿದ್ರು, ಅದನ್ನೆಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲಸಗಳು ಸರಿ ಅಂದ್ಬಿಟ್ಟು ಅದನ್ನು ತರೋಣ ಅಂತ ಹೊರಟೆ. ಆಮೇಲೆ ಇವತ್ತಿನ ಪ್ಲ್ಯಾನ್ಸ್ ಏನು ಅಂತಂದರೆ, ಇವತ್ತು ಟಾಕ್ಸಿಕ್ ಬೇರೆ ರಿಲೀಸು. ಸೊ ಸರಿ ಅಂದ್ಬಿಟ್ಟು ಫಸ್ಟ್ ಶೋ ನೋಡಿದ್ವಿ, ಸಿಗಲಿಲ್ಲ. ಸೆಕೆಂಡ್ ಶೋನೂ ಸಿಗಲಿಲ್ಲ. ಥರ್ಡ್ ಶೋ ಸಿಕ್ತು. ಸೊ ಥರ್ಡ್ ಶೋ ಬುಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮನೇಲಿ ಬೇರೆ ಕೆಲಸ ಇರ್ತಿದ್ರು, ಕೆಲಸ ಮುಗಿಸಿ ಮೂವಿಗೆ ಹೋಗ್ಬೇಕಿತ್ತು. ಸರಿ ಅಂತ ಅಂದ್ಬಿಟ್ಟು ಹುಡುಗರಿಗೆಲ್ಲ ಫೋನ್ ಹಾಕಿ ಶೋ ಎಲ್ಲ ಬುಕ್ ಆಗಿದೆ ಅಂತೆಲ್ಲ ಇನ್ಫಾರ್ಮ್ ಮಾಡಿ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ಎಲ್ಲ ರೆಡಿಯಾಗ್ರಿ ಅಂತೆಲ್ಲ ಟೈಮ್ ಫಿಕ್ಸ್ ಮಾಡಿಕೊಂಡು ಮಾತಾಡ್ತಿದ್ವಿ. ಫ್ರೀಝರಲ್ಲಿ ಐಸ್ ಕ್ರೀಮು, ಪನ್ನೀರು ಈ ಥರ ಇದ್ದರೆ ನಮ್ಮ ಮನೇಲಿ ಬರೀ ಕಾಳುಗಳು ಗೈಸ್, ಈ ಥರ ವೆರೈಟಿಗಳು ಗೈಸ್. ಸೊ ಆಲ್ಮೋಸ್ಟ್ ಇನ್ನೇನು ಫ್ರಿಜ್ಜೆಲ್ಲ ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಆಗ್ತಾಯಿದೆ. ನನಗೂ ಟೈಮ್ ಬೇರೆ ಆಗ್ತೈತೆ, ಫೋನ್ ಮೇಲೆ ಫೋನ್ ಹಾಕ್ತಾವ್ರು ಅವರು ಬಾ ಅಂತ. ನಮ್ಮಮ್ಮ ಚೆಕ್ಕಿಗೆ ಬೇರೆ ಗೈಸ್ ನಾನು ಮಾಡ್ತಾ ಇದ್ದೀನೋ ಇಲ್ವೋ ಕೆಲಸ ಅಂತ. ಗೈಸ್ ನಾನು ಈ ಥರ ಫೋನ್ ಕಾಲ್ ರೆಡಿ ಆಗಿ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಆಯಿತು. ಇವತ್ತು ಹೆಂಗೋ ಆಗಿಲ್ಲ ಮೂವಿಗೆ ಹೋಗೋಣ. ಹೆಂಗೆ ಲಾಪ್ಸೆ ಫಸ್ಟ್ ಡೇ ಫಸ್ಟ್ ಇಲ್ಲ ಪೇಪರ್ ಇಲ್ಲ ಹೋಗೋಣ ಮಾಡಿದ್ವಿ ಗೈಸ್. ರೆಕ್ಲೈನರ್ ನೋಡಿದ್ವಿ. ಫೈನಲಿ ಎಲ್ಲ ಆಯ್ತು. ಇನ್ನೇನು ಅವ್ರ ಮನೆಯಲ್ಲಿ ಸಾಧೆ ಅವರು ಪಂಕಾಗೆಲ್ಲ ರೆಡಿ ಆಗೋರು ಆಲ್ರೆಡಿ. ಲೋ ಪಾರ್ಕ್ ಕ್ಲೋಸ್ ಆಗೈತು, ಕೊಡ ಇಲ್ಲಿ. ಲೋ ಬಚ್ಚಾ, ಲೋ ಫಿಲಮ್ ಮುಗಿಸ್ಕೊಂಬಂತ ಫೋಟೋ ತೆಗಿಸ್ಕೊಂಡು ಹೋಗ್ರು. ಇಲ್ಲಿ ಪಾರ್ಕ್ ಹತ್ರ ಬೇಡ, ಅಲ್ಲಿ ಬೇಕ್ರಿ ಹತ್ರನೇ ಬಾ. ಪತ್ರ ಬಾ. ಟೈಮ್ ಬಂದು 1:15 ಆಗಿತ್ತು. ಸೊ ನಡೀರಿ ಆಯಿತು ಥಿಯೇಟ್ರ್ ಹತ್ರ ಹೋಗೋಣ, ನೋಡೋಣ ಹೆಂಗಿದೆ, ಏನಾದರೂ ಫುಲ್ ರಶ್ಶಾ ಏನು ಅಂತ ಅಂದ್ಬಿಟ್ಟು ಥಿಯೇಟ್ರಿಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಆಗಿ ಥಿಯೇಟ್ರಿಗೆ ಹೊರಟ್ವಿ ಗೈಸ್. ನೋಡು ನಮ್ಮ ಅಣ್ಣನ ಬ್ಲಾಗ್ ನೋಡ್ರು. It's a fairy tale for grown-ups. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ರೆ ಹೆಂಗೆ ಕಂದ, ಎಷ್ಟು ತಗತ್ಯ. ಜೀವನ್ ಹೆಂಗಿತ್ತು ಮೂವಿ ಮಚ್ಚ? ಹೆಂಗಿತ್ತು ಮಚ್ಚ ಮೂವಿ? ಹೆಂಗಿತ್ತು ಮೂವಿ? ಸರಿ ಅಂದ್ಬಿಟ್ಟು ಎಲ್ಲರೂ ಒಂದು ಟೀ ಕುಡಿಯೋಣ, ಇಲ್ಲ ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಡಿಸೈಡ್ ಆಗಿ ಎಲ್ಲರೂ ಆಚೆ ಹೊರಟ್ವಿ ಗೈಸ್. ಅದು ಮಳೆ ಬರಂಗೆ ಬೇರೆ ಇತ್ತು, ಫೋಟೋ ಶೂಟ್ ಮಾಡ್ಬೇಕಂತನೂ ಪ್ಲ್ಯಾನ್ ಇತ್ತು. ಆಮೇಲೆ ಅಲ್ಲೇ ವಿಜಯ್ ಗೊತ್ತಿರೋ ನಿಯರ್ ಬೈ ಪಾರ್ಕ್ ಇತ್ತಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಎಲ್ಲರೂ ಫೋಟೋ ಶೂಟ್ ಮಾಡ್ತಿದ್ವಿ. ಆಮೇಲೆ ರೇಷನ್ ಅಂಗಡಿಗೆ ಬಂದು ರೇಷನ್ ತೊಗೊಂಡು ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ರೇಷನ್ ಎಲ್ಲ ಇಟ್ಟು ಒಂದು ಸೆಕೆಂಡ್ ಟೈಮ್ ನೋಡಿದ್ರೆ ಆಲ್ರೆಡಿ 8:30. ಅವ್ರಿಗೆ ರೇಷನ್ ಕೊಟ್ಟು ಅವ್ರೇನಲ್ಲಿ ಇಷ್ಟ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊತಾ ಇದ್ರು. ಆಮೇಲೆ ನಾನು ಹಂಗೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಗೈಸ್. ಅವಾಗ ಕಟಿಂಗ್ ಮಾಡಿಸ್ಕೊಂಡೆ. ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿ ಮನೆಯಿಂದ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ ಗಾಯಸ್.